ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನಲ್ಲಿ ರುಚಿಯಾದಂಥ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ಪುಳಿಯೋಗರೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಪದಾರ್ಥಗಳನ್ನೆಲ್ಲ ಹುರಿದುಬಿಟ್ಟು ಪುಳಿಯೋಗರೆ ಪುಡಿ ಮಾಡಿ ನಂತರ ಗೊಜ್ಜು ಮಾಡೋ ವಿಧಾನನ ನೋಡೋಣ. ಯಾವೆಲ್ಲ ಸಾಮಗ್ರಿಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. 1/4 ಕಪ್ಪಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಆದಷ್ಟು ಹಳೆ ಹುಣಸೆಹಣ್ಣನ್ನು ತೊಗೊಳ್ಳಿ. ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಕಡಾಯಿಗೆ ಹುಣಸೆಹಣ್ಣನ್ನು ಸೇರಿಸ್ಬಿಟ್ಟು 1.5 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಹುಣಸೆಹಣ್ಣು ಸುಮಾರು ಹೊತ್ತಿಂದ ಬೇಯ್ತಾ ಇದೆ, ಮೃದುವಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈ ರೀತಿ ಬೇಯಿಸ್ಕೊಂಡು ಹುಣಸೆ ಗೊಜ್ಜು ತೆಕ್ಕೊಳ್ಳೋದ್ರಿಂದ ಚೆನ್ನಾಗಿ ಹುಳಿ ಬಿಡುತ್ತೆ. ಹುಣಸೆ ಗೊಜ್ಜು ತಣ್ಣಗಾಗೋಷ್ಟೊತ್ತಿಗೆ ಪುಳಿಯೋಗರೆ ಪುಡಿಗೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಚಿಟುಗುಡೋವರೆಗೂ ಹುರ್ಕೊಂಡು 1 ಕಪ್ಗೆ ತೆಕ್ಕೊಳ್ಳೋಣ. ನೋಡಿ, ಬಿಳಿ ಎಳ್ಳು ಹುರಿದಿದ್ದಾಗಿದೆ. ಇದನ್ನು ಸೈಡ್ನಲ್ಲಿ ಇಟ್ಬಿಟ್ಟು ಪುಳಿಯೋಗರೆ ಪುಡಿಗೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಬಿಟ್ಟು ಹುರ್ಕೊಳ್ಳೋಣ. 1 ಟೀ ಸ್ಪೂನ್ ಮೆಂತ್ಯ ಕಾಳು, 1 ಟೀ ಸ್ಪೂನ್ ಸಾಸಿವೆನ ಕಡಾಯಿಗೆ ಸೇರಿಸಿದ್ದೀನಿ, 1 ಟೀ ಸ್ಪೂನ್ ಕಡಲೆಬೇಳೆ, 3/4 ಟೀ ಸ್ಪೂನ್ ಉದ್ದಿನಬೇಳೆ ಕೂಡ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಸೇರಿಸೋಣ. ಧನಿಯಾ ಕಾಳು 4 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಎಣ್ಣೆ ಏನೂ ಹಾಕ್ತಾ ಇಲ್ಲ, ಡ್ರೈ ರೋಸ್ಟೇ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಹುರಿದಿದ ನಂತರ 4 ಗುಂಟೂರು ಮೆಣಸಿನ್ಕಾಯಿ, 8 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 10-12 ಎಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹುರಿಯೋಣ. ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಗರಿಗರಿಯಾಗಿ ಹುರಿದಿದ್ದಾಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಹುರಿದಂಥ ಪದಾರ್ಥ ಅಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ. ಇದ್ರ ಜೊತೆಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಪುಳಿಯೋಗರೆ ಪುಡಿ ಸಿದ್ಧವಾಗಿದೆ. ಇದನ್ನು 1 ಕಪ್ಗೆ ತೆಕ್ಕೊಳ್ಳೋಣ. ಈ ಪುಡಿನ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ 2 ತಿಂಗಳಾದ್ರೂ ಫ್ರೆಶ್ನೆಸ್ ಹಾಗೆ ಇರುತ್ತೆ. ಬೇಕಾದಾಗ ಸುಲಭವಾಗಿ ಪುಳಿಯೋಗರೆ ಮಾಡ್ಕೋಬೋದು. ಹುಣಸೆ ಹಣ್ಣು ಬೇಯಿಸಿಟ್ಟಿದ್ವಲ್ಲ, ಇದು ತಣ್ಣಗಾಗಿದೆ. ಇದನ್ನು ಕಿವುಚ್ಕೊಂಡು ರಸ ತೆಕ್ಕೊಳ್ಳೋಣ. ಕಿವುಚಿದಂಥ ಹುಣಸೆ ಹಣ್ಣನ್ನು ಈ ರೀತಿ ಶೋಧಿಸ್ಕೋಬೇಕು. ನೋಡಿ, ಇಷ್ಟು ಹುಣಸೆ ರಸ ಬಂದಿದೆ. ಇದಕ್ಕಿವಾಗ 1 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಬಳಸಿದ್ರೆ ಒಳ್ಳೆ ರುಚಿ ಕೊಡುತ್ತೆ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ.
1/4 ಕಪ್ಪಷ್ಟು ಬೆಲ್ಲ ಹಾಕ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ ನೋಡಿ. ಈ ರೀತಿ ಗಟ್ಟಿಯಾಗಿ ಕುದಿಬೇಕು. ಎಣ್ಣೆ ಎಲ್ಲ ಸೈಡಲ್ಲಿ ಸಪ್ರೇಟ್ ಆಗ್ತಾ ಇದೆ. ಈ ಹದದವರೆಗೂ ಕುದಿಸಿದ ನಂತರ ಉಳಿದಂಥ ಪದಾರ್ಥನ ಸೇರಿಸೋಣ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹುರಿದಿಟ್ಟಿದ್ವಲ್ಲ ಅದನ್ನು ಸೇರಿಸಿದ್ದೀನಿ. ಹಾಗೆಯೇ 6 ಟೀ ಸ್ಪೂನಷ್ಟು ಪುಳಿಯೋಗರೆ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಇದನ್ನು ಸಣ್ಣ ಉರಿನಲ್ಲೇ ಈ ರೀತಿ ಬಾಡಿಸ್ಬೇಕು. ಹುಣಸೆ ಗೊಜ್ಜು ಸಿದ್ಧವಾಗಿದೆ. ಇದನ್ನು ಸೈಡ್ನಲ್ಲಿ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಕಡಾಯಿಗೆ 5 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಬಳಸಿ ಒಳ್ಳೆ ರುಚಿ ಕೊಡುತ್ತೆ. ಅಥೆಂಟಿಕ್ ಪುಳಿಯೋಗರೆ ಟೇಸ್ಟ್ ಸಿಕ್ಕುತ್ತೆ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಿಟ್ಕೊಡ್ತಾ ಇದೆ. ಸ್ವಲ್ಪ ಹಿಂಗನ್ನ ಕೂಡ ಹಾಕೋಣ. ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕೋಣ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಬಿಟ್ಟು ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಇದೆಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಬಾಡಿಸಿದ ನಂತರ ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಆಪ್ಷನಲ್ಲು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. 4 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸೋಣ. ಒಗ್ಗರಣೆ ಹುಣಸೆ ಹುಳಿ ಎಲ್ಲ ಒಟ್ಟಿಗೆ ಹಾಕಿ ಕುದಿಸಿ ಗೊಜ್ಜು ಮಾಡ್ಬೋದು. ಅಂದರೆ ಬೇಗ ಕಡಲೆಕಾಯಿ ಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ನಂತರ ಅನ್ನಕ್ಕೆ ಕಲಸೋವಾಗ ಹುಣಸೆ ಹುಳಿ ಒಗ್ಗರಣೆ ಎಲ್ಲ ಸೇರಿಸಿ ಕಲಸೋದ್ರಿಂದ ಈ ಕಡಲೆಕಾಯಿ ಬೀಜ ಎಲ್ಲ ಗರಿ ಗರಿಯಾಗೇ ಇರುತ್ತೆ. ಒಣಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು. ಸ್ಟವ್ ಆಫ್ ಮಾಡಿಬಿಡೋಣ. ಇದೆಲ್ಲ ಚೆನ್ನಾಗಿ ಬಾಡಿಸಿದ್ದಾಗಿದೆ ನೋಡಿ, ಚೆನ್ನಾಗಿ ಗರಿ ಗರಿ ಆಗಿದೆ. ಹುಣಸೆ ಗೊಜ್ಜು ಮತ್ತು ಒಗ್ಗರಣೆ ಸಪ್ರೇಟ್ ಆಗಿದೆ. ನೀವು ತಕ್ಷಣವೇ ಇದನ್ನು ಬಡಿಸ್ತೀನಿ ಅಥವಾ ತಿಂತೀವಿ ಅನ್ನೋದಾದರೆ ಒಟ್ಟಿಗೆ ಸೇರಿಸ್ಬಿಟ್ಟು ಗೊಜ್ಜನ್ನ ಒಟ್ಟಿಗೆ ಕಲಿಸ್ಕೋಬೋದು. ಅಥವಾ ಸ್ಟೋರ್ ಮಾಡ್ತೀವಿ 1 ವಾರ ಆ ರೀತಿ ಅಂದರೆ ಹುಣಸೆ ಹುಳಿ ಸಪ್ರೇಟು, ಒಗ್ಗರಣೆ ಸಪ್ರೇಟ್ ಇಟ್ಕೊಂಡು ಅನ್ನಕ್ಕೆ ಕಲಸೋವಾಗ ಎಷ್ಟೆಷ್ಟು ಬೇಕು ಅಷ್ಟಷ್ಟು ಸೇರಿಸ್ಬಿಟ್ಟು ಕಲಿಸ್ಕೊಳ್ಳೋದು ಒಳ್ಳೆಯದು. ಆವಾಗ ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲ ಮೆತ್ತಗಾಗೋದಿಲ್ಲ. ನಾನಿದು ಇವಾಗಲೇ ಅನ್ನಕ್ಕೆ ಕಲಸೋದ್ರಿಂದ ಒಟ್ಟಿಗೆ ಒಗ್ಗರಣೆ ಗೊಜ್ಜು ಎಲ್ಲ ಸೇರಿಸ್ತಾ ಇದ್ದೀನಿ. ಈ ಗೊಜ್ಜು ಕರೆಕ್ಟಾಗಿ ಅರ್ಧ kg ಹತ್ತತ್ರ 600 ಗ್ರಾಮ್ ಅಕ್ಕಿಲಿ ಅನ್ನ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಅಥವಾ 1-2 ಗ್ಲಾಸ್ ಅಕ್ಕಿಲಿ ಅನ್ನ ಮಾಡಿಕೊಂಡ್ರೆ ಕರೆಕ್ಟಾಗಿ ಇಷ್ಟು ಗೊಜ್ಜು ಹಿಡಿಸುತ್ತೆ. ನೋಡಿ, ಪುಳಿಯೋಗರೆ ಗೊಜ್ಜು ಸಿದ್ಧವಾಯಿತು. ಒಂದು ಸ್ವಲ್ಪ ಗೊಜ್ಜನ್ನ ಇನ್ನೊಂದು ಡಬ್ಬಿನಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದನ್ನು ನಮಗೆ ಬೇಕಾದಾಗ ಆಮೇಲೆ ಕಲಿಸ್ಕೋಬೋದು. ಉಳಿದಂಥ ಗೊಜ್ಜಿಗೆ ಅನ್ನನ ಸೇರಿಸಿದ್ದೀನಿ. ಬಿಡಿ ಬಿಡಿಯಾಗಿ ಅನ್ನ ಮಾಡಿರಬೇಕು. ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ನೀವು ಬೇಕಿದ್ರೆ ಕಲಿಸ್ಬಿಟ್ಟು ರುಚಿ ನೋಡಿ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ಸೇರಿಸ್ಕೋಬೋದು. ಅನ್ನ ಗೊಜ್ಜು ಎಲ್ಲ ಹೊಂದೋ ಹಾಗೆ ಕೈನಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಲಸಿದ್ದಾಗಿದೆ. ರುಚಿಯಾದಂಥ ಪುಳಿಯೋಗರೆ ಸಿದ್ಧವಾಗಿದೆ. ಪುಳಿಯೋಗರೆ ಪುಡಿ ಮತ್ತು ಗೊಜ್ಜು ಎಲ್ಲ ಮಾಡೋದು ನೋಡಿದ್ರಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.